ಕೈಗಳ ಮೇಲೆತ್ತಿ ಅಂಗೈಗಳನ್ನು ಚೆನ್ನಾಗಿ ಜೋರಾಗಿ ಘರ್ಷಣೆ ಮಾಡಿ ನಿಮ್ಮ ಅಂಗೈಗಳು ಕಣ್ಣುಗಳ ಮೇಲೆ ಸ್ಪರ್ಶ ಮಾಡಿ ನಿಧಾನವಾಗಿ ಓಪನ್ ಮಾಡಿ. ಎಲ್ರಿಗೂ ಆದರದ ಸ್ವಾಗತ. ಸ್ವಲ್ಪ ಜಾಗ ಕಡಿಮೆ ಇದೆ, ಅಡ್ಜಸ್ಟ್ ಮಾಡಿಕೊಡಿ. ನಾವು ಓಂಕಾರದ ಉಚ್ಚಾರಣೆ, ಗಾಯತ್ರಿ ಮಂತ್ರ, ಮಹಾಮೃತ್ಯುಂಜಯ ಮಂತ್ರ, ಸಂಕಲ್ಪ ಮಂತ್ರ, ಶಾಂತಿ ಮಂತ್ರವನ್ನು ಹೇಳಿ ಮಾತಾಡಬೇಡಿ ಯಾವ ಥರ ಯಾವುದೇ ಒಂದು ಶುಭ ಕಾರ್ಯ ಮಾಡುವಾಗ ಇನ್ವಿಟೇಷನ್ ಮಾಡಿಸ್ತೀವಲ್ಲ, ಆಮಂತ್ರಣ ನೀಡ್ತೀವಿ. ಅದೇ ಥರ ಯೋಗದ ಅಭ್ಯಾಸದ ಪೂರ್ವದಲ್ಲಿ ಓಂಕಾರ ಮತ್ತು ಮಂತ್ರಗಳ ಮೂಲಕ ದೇಹದ ಎಲ್ಲ ಅಂಗಾಂಗಗಳಿಗೆ ಇನ್ವಿಟೇಷನ್ ಕೊಟ್ಟಿದ್ದೀವಿ. ಯಾಕೆ? ಯೋಗ ಅಭ್ಯಾಸಕ್ಕೆ ಬನ್ನಿ ಅಂತೇಳಿ ಎಲ್ಲ ಅಂಗಾಂಗಗಳು ನಿಮ್ಮ ಇನ್ವಿಟೇಷನ್ ಸ್ವೀಕಾರ ಮಾಡಿದ್ದಾರೆ, ಯೋಗಾಭ್ಯಾಸ ಮಾಡಲಿಕ್ಕೆ ಸಿದ್ಧವಾಗಿದ್ದಾರೆ. ಯಾವಾಗ ಸಿದ್ಧ ಆಗ್ತಾರೆ? ನಮ್ಮಲ್ಲಿ ಶರಣಾಗತಿ ಭಾವ ಬರಬೇಕು. ಎಲ್ಲವನ್ನೂ ಆ ಗುರುಗಳೇ ಬಂದು ಮಾಡ್ತಾರೆ. ನಾವು ನಮ್ಮನ್ನು ಅರ್ಪಣೆ ಮಾಡಿದಾಗೆ ಗುರುಜಿನೇ ಅಭ್ಯಾಸ ಮಾಡಿಸ್ತಾರೆ, ಅವರೇ ಮಾತನಾಡ್ತಾರೆ, ಅವರೇ ಭಕ್ತಿ, ಶ್ರದ್ಧೆ, ಸಮರ್ಪಣ ಭಾವ ನಮ್ಮಲ್ಲಿ ಇದ್ದಾಗ ಎಲ್ಲವನ್ನೂ ಆ ಗುರುಗಳೇ ನಡೆಸ್ಕೊಡ್ತಾರೆ. ಇದು ಈಗ ಸುನೀಲ್ ಹೇಳ್ತಾ ಇದ್ರು 15-20 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿ. ಅವ್ರು ನೋಡಿದ್ದು 20 ವರ್ಷ, ನಾನು ಅಭ್ಯಾಸ ಮಾಡ್ತಾ ಇರೋದು 35 ವರ್ಷ. ಫಸ್ಟ್ SSY ಸಿದ್ಧ ಸಮಾಧಿ ಯೋಗ, ಋಷಿ ಪ್ರಭಾಕರ್ ಗುರೂಜಿ. SSY ಯಾರು ಮಾಡಿದ್ದೀರಿ? ಯಾರಾದರೂ ಮಾಡಿದ್ದೀರಿ? 3-4 ಜನ ಇದ್ದಾರೆ. ಅಲ್ಲಿಂದ ಶುರು ಆಯಿತು. ಇದು ನಿರಂತರ ಅಭ್ಯಾಸ ಮಾಡ್ತಾ ಇದ್ದಾಗ ಆ ಒಂದು ಅನುಭವ ನಿಮಗೆ ಆಗ್ತದೆ. ಅನುಭವ ಯಾವ ಥರ ಆಗ್ತದೆ ಅಂದರೆ, ಬರ್ತಾ ಬರ್ತಾ ನೀವು ಹೇಳಿದ್ದು, ನೀವು ಸಂಕಲ್ಪ ಮಾಡಿದ್ದು ಸಿದ್ಧಿ ಆಗಲಿಕ್ಕೆ ಬರುತ್ತೆ. ಅದು ಯಾವಾಗ ಬರುತ್ತೆ? ನಿರಂತರತೆ ಬಂದು, ಎರಡನೇದು ಪ್ರತಿ ಕ್ಷಣ ಏನಾದ್ರು ಒಂದು ಒಳ್ಳೇದು ಮಾಡಬೇಕು, ಎಲ್ಲರೂ ಚೆನ್ನಾಗಿ ಆಗಬೇಕು, ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಆರೋಗ್ಯವಾಗಿರಬೇಕು ಅಂತ ಭಾವನೆ ಪ್ರತಿ ಕ್ಷಣ ನಮ್ಮಲ್ಲಿ ಬರ್ತಾ ಇದ್ರೆ ಎಲ್ಲ ಚೆನ್ನಾಗಿ ಆಗ್ತಾ ಹೋಗ್ತದೆ. ಅದು ನಾನು ಅನುಭವಿಸಿದ್ದೆ. ಕಳೆದ ಈ ಕೊರೋನಾ ಕಾಲದಿಂದ ನಾನು ಬೆಳಗ್ಗೆ 4:15 5:30 ನಿರಂತರ ನನ್ನ ವ್ಯಕ್ತಿಗೆ ಅಭ್ಯಾಸ ಮಾಡಿದಾಗೆ ದಿನ 100 ಜನ ನನಗೆ ಮೆಸೇಜ್ ಮಾಡ್ತಾರೆ, ಗುರುಜಿ ನನಗೆ ಕಾಲು ನೋವು, ಹೊಟ್ಟೆ ನೋವು, ತಲೆನೋವು, ನನಗೆ ನಿದ್ರೆ ಬರೋದಿಲ್ಲ, ಆ ಸಮಸ್ಯೆ ಈ ಸಮಸ್ಯೆ ಅಂತೂ ವಾಟ್ಸಪ್ ಮೆಸೇಜ್ ಮಾಡ್ತಾರೆ. ನಾನು ಬೆಳಗ್ಗೆ ಧ್ಯಾನ ಮಾಡುವಾಗ ಅವರ ಹೆಸರು ಹೇಳಿಕೊಂಡು ಈ ವಾತಾವರಣದಲ್ಲಿ ಇರತಕ್ಕಂಥ ಆ ದಿವ್ಯ ಶಕ್ತಿಗಳಿಗೆ, ಆ ಗುರುಗಳಿಗೆ, ಆ ಭಗವಂತನಿಗೆ ಪ್ರಾರ್ಥನೆ ಮಾಡಿದಾಗ ಎಷ್ಟು ಸಾವಿರಾರು ಜನ ಫೋನ್ ಮಾಡ್ತಾರೆ, ಗುರುಜಿ ನೀವು ಪ್ರಾರ್ಥನೆ ಮಾಡಿದ್ದೀರಿ, ನಾನು ಆರಾಮಾಗಿದ್ದೀನಿ ಅಂತ. ಆ ಶಕ್ತಿ ನಮ್ಮೆಲ್ಲರ ಒಳಗಡೆ ಇದೆ, ಅದು ಮಲಗಿದೆ. ಅದು ನಿರಂತರ ಅಭ್ಯಾಸ ಮಾಡ್ತಾ ಇದ್ರೆ ಮತ್ತು ಒಳಗಿನ ಶುದ್ಧೀಕರಣ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅವ್ರು ಹಂಗ, ಇವ್ರು ಹೆಂಗ, ಇದೇ ವಿಚಾರದಲ್ಲಿ ನಮ್ಮ ಎನರ್ಜಿ ಹಾಳು ಮಾಡಿದ್ರೆ ಅದು 100 ವರ್ಷದಲ್ಲೂ ನಾವು ಅನುಭವಿಸೋದಿಲ್ಲ. ಶುದ್ಧಿ ಆಗ್ತದೆ. ಶುದ್ಧಿ ಆದಾಗೆ ಅಂತರಂಗದ ಶುದ್ಧಿ ಅಂತ ಏನು ಹೇಳ್ತಾರೆ, ಅದು ಆದಾಗೆ ಈ ಅನುಭವ ನಿಮ್ಗೆ ಬರುತ್ತೆ. 10-20-30 ವರ್ಷ ಆಯಿತು ನೀವು ಬರೀ ಕಪಾಲಭಾತಿ, ಸೂರ್ಯ ನಮಸ್ಕಾರ ಮಾಡ್ಕೊಂಡಿದ್ರೆ ಈ ಥರ ಒಂದು ಅನುಭವ ಆಗ್ಬೇಕಲ್ಲ. ಅದಕ್ಕಾಗಿ ಇವತ್ತಿನ ಅಭ್ಯಾಸ ನಿಮ್ಮೆಲ್ಲರಿಗೆ ಬೇಬಿ ಕ್ಲಾಸ್ಗೆ ಅಡ್ಮಿಷನ್ ಮಾಡಿದ್ದೀನಿ.
ತಯಾರಿದ್ರೆ ಎಲ್ಲರೂ? ಐ ಆಮ್ 0, ನಾನು 0. 1 ಗಂಟೆ ನಮ್ಗೆ ಯಾರಿಗೆ ಏನು ಗೊತ್ತಿಲ್ಲ. ನಾನು ಬೇಬಿ ಕ್ಲಾಸ್ಗೆ ಸೇರ್ತಾ ಇದ್ದೀನಿ ನಿಮ್ಮ ಜೊತೆನೆ. ಇಲ್ಲೇನು ಗುರೂಜಿಯಾಗಿ ಗೊತ್ತಿಲ್ಲ, ಬಟ್ ನಿಮ್ಮೆಲ್ಲರ ಭಾವ ಅದು ಇರಬೇಕು. ಆವಾಗ ನೋಡಿ ಅದ್ಭುತ ಅನುಭವ ನಾವು ನೀವೆಲ್ಲರೂ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ತಯಾರಿದ್ರೆ ಎಲ್ಲರೂ? ಬೇಬಿ ಕ್ಲಾಸ್ ವಿದ್ಯಾರ್ಥಿ ಆಗ್ಲಿಕ್ಕೆ ತಯಾರಿದ್ದೀರಾ? ವೆರಿ ಗುಡ್. ಈ ಆಚೆ ಹೋದ್ಮೇಲೆ ಏನಿದ್ದೀರಾ ಅದೇ ಇರ್ತೀರಾ. ಆದ್ರೆ 1 ಗಂಟೆ ಪುಟಾಣಿಗಳಾಗಿ ಯೋಗದ ಆನಂದವನ್ನು ಪಡೆಯೋಣ. ಬನ್ನಿ, ಕೈ ನೇರ ಮಾಡಿ. ವಿತೌಟ್ ಸಪೋರ್ಟ್ ಈ ಥರ ಮೇಲೆ ಪ್ರಯತ್ನ ಮಾಡಿ. ವೆರಿ ಗುಡ್. ಆಲ್ಮೋಸ್ಟ್ ಎದ್ದಿದ್ದೀರ. ನಡೆದಾಡುವ ದೇವರು. ನಾನು 2009ರಲ್ಲಿ ಇಲ್ಲಿ ಸ್ಟೇಡಿಯಂನಲ್ಲಿ ಶಿಬಿರ ಮಾಡಿದ್ದೆ. ಆ ಯಾತ್ರೆ 180 ದಿನ ಮನೆಗೆ ಹೋಗಿಲ್ಲ. 180 ಡೇಸ್ ಇಡೀ ರಾಜ್ಯದ ಪ್ರವಾಸ ಇತ್ತು. ಅವಾಗ ಒಂದು ಹೊಸ ಪ್ರಯೋಗ ಮಾಡಿದ್ದೆ. ಮೇರಾ ರಂಗತೆ ಬಸಂತಿ ಚೋಳ ಅಂತೇಳಿ ಯೋಗಿಕ್ ಜಾಗಿಂಗಲ್ಲಿ. ಈಗ ಹೊಸ ಪ್ರಯೋಗ ಏನಿದೆ ಅಂದರೆ ಅಂತಿಮ ಸತ್ಯ ನಮಃ ಶಿವಾಯ ಅಂಥೇಳಿ ಸಿದ್ದೇಶ್ವರ ಸ್ವಾಮೀಜಿ ಪ್ರವಚನ ಕೇಳಿದ್ದೀರಿ? ಅವರು ನನ್ನ ಪರಿಚಯ ಆಗಿದ್ದು, ಅವರನ್ನ ನಾನು ಗುರು ರೂಪದಲ್ಲಿ ಸ್ವೀಕಾರ ಮಾಡಿ 30 ವರ್ಷ ಆಗಿದೆ. ಅದಕ್ಕೆ ಅವರ ಲಿಂಗೈಕ್ಯ ಆದಮೇಲೆ ಅವರ ಸತ್ಸಂಗದಲ್ಲಿ ಏನೋ ಪ್ರಾರ್ಥನೆ ಇತ್ತು, ಅಂತಿಮ ಸತ್ಯ ನಮಃ ಶಿವಾಯ. ಈ ಯೋಗಿಕ್ ಜಾಗಿಂಗ್ ಅದೇ ಪ್ರಾರ್ಥನೆಯಿಂದ ನಿರಂತರ ಮುಂದುವರೆದಿದೆ. ಬನ್ನಿ ಆರಂಭ ಮಾಡೋಣ. ಅಂತಿಮ ಸತ್ಯ ನಮಃ ಶಿವಾಯ ಈ ಪ್ರಾರ್ಥನೆ. ಹೊನ್ನಳ್ಳಿಯಿಂದ ಶ್ರೀಕಾಂತ್ ಅವರು ಬಂದಿದ್ದಾರೆ. ಅವರು ಮುಂದೆ ಬನ್ನಿ ನಮ್ಮ ಜೊತೆ. ಇವರೆಲ್ಲ ಹೊನ್ನಳ್ಳಿಯವರ? ನೋಡ್ರಿ, ನೀವು ಇಲ್ಲೇ ಪಕ್ಕದವರು ವಿಚಾರ ಮಾಡಾಕ್ತೀರಿ. ಹೊನ್ನಳ್ಳಿ ಅಂತ ಚಪ್ಪಾಳಿ ಹೊಡೀರಿ. ನೋಡಿ, ಹೊನ್ನಳ್ಳಿಯವರಿಗೆ ನೋಡ್ರಿ, ಸೀಟನ್ನು ರಿಸರ್ವ್ ಮಾಡ್ಯಾರ ನೋಡ್ರಿ. ಯಾವ ಕಷ್ಟಪಟ್ಟರೆ ದೇವ್ರ ಆಶೀರ್ವಾದ ವಿಶೇಷ ಮಾಡ್ತಾರೆ ನೋಡಿ. ಅವರಿಗೆ ಅಲ್ಲಿ ರಿಸರ್ವೇಶನ್ ಇರ್ತಾರೆ. ನಗುತ್ತಾರೆ. ತುಂಬಾ ಜನ ಗಂಭೀರ ಆಗಿದ್ದೀರಿ, ಸ್ವಲ್ಪ ಸೀರಿಯಸ್ ಆಗೋದು ಬೇಡ. ಪುಟಾಣಿಗಳು, ಪುಟ್ಟ ಬಾಲಕರು, ಪುಟ್ಟ ವಿದ್ಯಾರ್ಥಿಗಳು ಹೇಗಿರ್ತಾರೆ ಅದೇ ಸ್ವಭಾವದಿಂದ ಇಂದಿನ ಅಭ್ಯಾಸ ಚೇಂಜ್. ದೇಹ ಪೂರ್ತಿ ಸಡಿಲ. ಸಾಧ್ಯ ಆದಷ್ಟು ಕೈಗಳನ್ನು ಕಾಲುಗಳನ್ನು ಮೇಲೆತ್ತಿ ದೀರ್ಘ ಉಸಿರಾಟ. ಚೇಂಜ್. ಚೇಂಜ್. ಎಲ್ಲರೂ ಒಟ್ಟಿಗೆ ಮಾಡಿ. ನೇರ ಕೆಳಗೆ ಹೋಗಿ, ಮುಂದೆ ಈ ಥರ ಬೆಂಡ್ ಆಗಬೇಡಿ. ನೇರ ಹೋಗಿ ನೇರ ಮೇಲೆ ಬನ್ನಿ ವಾಪಸ್. ಚೇಂಜ್. ಕಾಲಾಗಲ ಮಾಡಿ, ಕೈಗಳು ನೇರ ಮಾಡಿ. ಈಗ ಉಸಿರು ಬಿಡುತ್ತಾ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಉಸಿರು ಬಿಡುತ್ತಾ ಈ ಥರ ಬಲಗಾಲ ಮಡಚಿ, ಎಡಕಾಲ ನೇರ ಈ ಥರ ಮಧ್ಯ ಬನ್ನಿ. ಈಗ ಎಡಕಾಲ ಮಡಚಿ, ಬಲಕಾಲ ನೇರ. ಬಲ ಮಧ್ಯ, ಎಡ ಮಧ್ಯ, ಬಲ ಮಧ್ಯ, ಎಡ ಮಧ್ಯ, ಬಲ ಮಧ್ಯ, ಎಡ ಮಧ್ಯ, ಬಲ ಮಧ್ಯ, ಎಡ ಮಧ್ಯ, ಬಲ
ಮಧ್ಯೆ ಎಡ ಮತ್ತೆ ಬಲ ಮಧ್ಯೆ ಎಡ ಮತ್ತೆ ಚೇಂಜ್. ಹನುಮಾನಾಸನ. ನಿಧಾನವಾಗಿ ಬಲ ಕಡೆ ತಿರುಗಿ ಬಲಕಾಲ ಮಡಚಿ ಎಡಕಾಲ ನೇರ ಮೇಲೆ ನೋಡಿ. बोलो बजरंगबली महाराज की. वापस बनी एडगड़ी नोड़ता वापस वापस बल कड़े एडगड़ी ವಾಪಸ್ ಬನ್ನಿ. ಚೇಂಜ್ ಮಾಡಿ ಕಾಲಗಲ ಮಾಡ್ತಾ ಎರಡು ಅಂಗೈಗಳನ್ನು ಜೋಡಿಸಿ ಶ್ವಾಸ ತಗೊಳ್ಳುತ್ತಾ ನಿಧಾನವಾಗಿ ಹಿಂದೆ ವಾಪಸ್ ಪೀಛೆ ಆಗೆ ಪೀಛೆ ಆಗೆ ಪೀಛೆ ಆಗೆ पीछे आगे ಹಿಂದೆ ಮುಂದೆ ಹಿಂದೆ ಮುಂದೆ ಚೇಂಜ್. ಬಲಗೈ ಮೇಲೆತ್ತಿ ಎಡ ಕಡೆ ವಾಪಸ್ ಬನ್ನಿ. ಈಗ ಎಡ ಕೈ ಮೇಲೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಜಾಗ ಕಡಿಮೆ ಇದೆ. ಸುನೀಲ್ ಜಿ ನೋಡಿ, ಹೌಸ್ಫುಲ್ ಆಗಿದೆ ಜಾಗ, ತುಂಬಾ ಚಿಕ್ಕದು ಹುಡುಕ್ಬಿಟ್ರಿ ನೀವು. ಅಡ್ಜಸ್ಟ್ ಮಾಡ್ಕೊಳ್ಳಿ.